ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಸ್ಲ್ಯಾಂಡ್ ಡಿಸೈನಲ್ಲಿ ಸ್ವಲ್ಪ ವೇರಿಯೇಷನ್ ಅದನ್ನು ತೋರಿಸ್ತೀನಿ. ಇದು 8 ಎಳೆ ತೊಗೊಳ್ಳಿದಾರ, 8 ನಂಬರ್ ತೊಗೊಂಡಿದ್ದೀನಿ. ಕ್ರೋಶ 8 or 10 ತೊಗೋಬೋದು. ಸ್ಟಾರ್ಟಿಂಗು 2 ಸರಿ ಲಾಕ್ ಮಾಡಿಬಿಟ್ಟು 4 ಚೈನ್ 1 ಲಾಕ್ ಮತ್ತು 3 ಚೈನ್ 1 ಲಾಕ್. ಇದನ್ನು ತ್ರೀ ಚೈನ್ ಆದಮೇಲೆ ಒಂದು ಬೀಡ್ ತೊಗೊಳ್ಳೋಣ. ಬೀಡ್ಗೆ ನಾನು ಕ್ರಿಸ್ಟಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಕ್ರಿಸ್ಟಲ್ಸ್ ಬರುತ್ತಲ್ಲ, ಈ ಥರ ಹಾಕ್ಕೊಂಬಿಟ್ಟು ಒಂದು ಬೀಡ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ನೋಡಿ, ಆ ಬೀಡ್ ಸೈಜ್ ಎಷ್ಟು ಅಗಲ ಇದೆಯೋ ಅದಕ್ಕೆ ನೋಡಿಕೊಂಡು ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. 8 ಎಳೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ನೀವು 6 ತೊಗೋಬೋದು. ಇದು ಒಂದು ಸರಿ ನಾನು ಡಿಸೈನ್ ಹಾಕಿ ಬಿಚ್ಚಿರೋದ್ರಿಂದ ದಾರ ಈ ಥರ ಆಗ್ತಾಯಿದೆ. ಇರಲಿ, ಸ್ವಲ್ಪ ಹಂಗಾಗತ್ತೆ. ಈಗ ಚೈನ್ಸ್ ಹಾಕೊಳ್ಳೋಣ. 1 2 3 4 5. ನೀವು 5 ಚೈನನ್ನು ಹಾಕ್ಕೋಬೋದು, 5 ಚೈನನ್ನು ಹಾಕ್ಕೋಬೋದು, 6 ಚೈನನ್ನು ಹಾಕ್ಕೋಬೋದು. ಇಟ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಬೀಡ್ ಸೈಜ್. ಚಿಕ್ಕದು ತೊಗೊಂಡ್ರೆ 5 ಸಾಕು, ದೊಡ್ಡದು ತೊಗೊಂಡ್ರೆ ನೋಡಿಕೊಂಡು 6 ಅಥವಾ 7 ಹಾಕ್ಕೊಳ್ಳಿ. ನಾನಿಲ್ಲಿ ಈ ಬೀಡ್ಗೆ 5 ಹಾಕ್ಕೊಂಡಿದ್ದೀನಿ. ಈ ಥರ ಲಾಕ್ ಮಾಡಿದ ಮೇಲೆ, ಬೀಡ್ ಪಕ್ಕ ಇರೋ ಲಾಕ್ ಮಾಡಿದ ಮೇಲೆ 5 ಚೈನ್ಸು ಮತ್ತೆ 3 ಚೈನ್ ಹಾಕಿ ಪಕ್ಕದ ಇದರಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಸೀರೆ ತಿರುಗಿಸ್ಕೊಳ್ಳಿ. ಇಲ್ಲಿ ಬೀಡ್ ಲಾಕ್ ಆದಮೇಲೆ ಸೀರೆ ತಿರುಗಿಸ್ಕೊಂಡು 5 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿ. ಈಗ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ, ಈ 3 ಚೈನ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ನೀವು ಒಂದು ಕಂಬ ಹಾಕ್ಕೋಬೇಕು. ಚಿಕ್ಕದು ಮಾಡ್ಕೋಬೇಡಿ. ಇಲ್ಲಿ ಒಂದು ಬೇಸ್ ಲೈನಲ್ಲಿ 3 ಚೈನ್ ಬಂದಿರುತ್ತೆ, ಮತ್ತು ಹಿಂದೆ ನಾವು 3 ಚೈನ್ ಒಂದು ಹಾಕಿರ್ತೀವಿ. ಸೊ 2 ಕಂಬ ಕೌಂಟ್ ಆಗುತ್ತೆ. ಅದು 2 ಆದಮೇಲೆ 3ನೇದಿದು 4 5 6. ಒಟ್ಟು ಈ 2 ಬಿಟ್ಟರೆ ಇಲ್ಲಿ 5 ಹಾಕ್ಕೋಬೇಕಾಗತ್ತೆ. 4 ಹಾಕಿದ್ದೀನಿ. ಈ ಥರ 5 ಡಬಲ್ ಕ್ರೋಶ ಆದಮೇಲೆ ಇದು 2 3 ಚೈನ್ ಬಿಟ್ಟು 5 ಹಾಕ್ಕೊಂಡ್ಮೇಲೆ ಒಂದು ಚೈನ್ ಹಾಕಿ 2 ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಟ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. ಇನ್ನೂ ಒಂದು ಸರಿ ಹಾಕ್ರಿ. 2 3ನೇ ಟ್ರಿಬಲ್ ಕ್ರೋಶ. ಸೊ ಅದು 5 ಆದಮೇಲೆ ಇದು 3 ಹಾಕಿ, ಆಮೇಲೆ 3 ಚೈನ್ ಹಾಕಿ ಒಂದು ಪಿಕಾಟ್ ಹಾಕ್ಕೊಳ್ಳಿ. ನೀವು ಈ ಥರ ಕಂಬದ ಹಿಂದೆ ಅನ್ನೋನು ಬರ್ಬೋದು, ಇಲ್ಲ ಕಂಬದ ಮೇಲಿರೋ ಚೈನ್ಗೆ ಲಾಕ್ ಮಾಡ್ಬೋದು. ಈಗ 3 ಚೈನ್ ಹಾಕ್ಕೊಂಬಿಟ್ಟು ಪಿಕಾಟ್ ಆದಮೇಲೆ 3 ಚೈನ್ ಹಾಕಿ ಈ 5 ಚೈನ್ ಹಾಕಿರ್ತೀವಲ್ಲ ಬೀಡ್ ಮೇಲೆ, ಅಲ್ಲಿಗೆ ಬಂದು ಒಂದು ಲಾಕ್ ಮಾಡಿ. ಈ ಥರ ಬರುತ್ತೆ. ಇಲ್ಲಿ ಇನ್ನೂ ಜಾಗ ಉಳಿದಿರುತ್ತಲ್ವ 5 ಚೈನಿಂದು, ಅಲ್ಲಿ ನೋಡಿಕೊಂಡು ಬರೀ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 3 4 ಅಥವಾ 5 ಹಾಕ್ಕೋಬೋದು. ಆದರೆ
ಇಲ್ಲಿ ಜಾಗ ಇತ್ತು ಅಂದರೆ 5 ಸಿಂಗಲ್ ಕ್ರೋಶ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಂಗೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ಅದು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿಬಿಟ್ಟು ಬೀಡ್ ಹಾಕ್ಕೊಂಡು ಪ್ಯಾಟ್ರನ್ನು ಸ್ಟಾರ್ಟ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ಒಂದು ಸೈಡ್ ಮಾತ್ರ ಬರುತ್ತೆ ಫ್ಲವರ್, ಇದು ಇನ್ನೊಂದು ಸೈಡು ಬರೋದಿಲ್ಲ. ಸೊ ಇದೇ ಥರ ಮಾಡ್ತಾ ಹೋಗೋಣ. ಫುಲ್ ಸ್ಯಾರಿ ಆದಮೇಲೆ ನಿಮಗೆ ಇದು ಹೇಗೆ ಬರೋದು ಅಂತ ಗೊತ್ತಾಗೋದು, ಹೆಂಗೆ ಬಂದಿದೆ ಅನ್ನೋದು. ಸೊ ಒಂದು ಬೀಡ್ ಹಾಕಿ ಮತ್ತೆ ಅದೇ ಥರ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಎಷ್ಟು ದೂರ ಎಷ್ಟು ಅಗಲ ಬರುತ್ತೆ ನೋಡಿಕೊಂಡು ಅಲ್ಲಿಗೊಂದು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಲಾಕ್ ಮಾಡಿದ ಮೇಲೆ 5 ಚೈನ್ 3 4 5 ಚೈನು ಮತ್ತು ಇಲ್ಲಿ ಹಿಂದೆ ರಿವರ್ಸ್ ಬಂದು ಲಾಕ್ ಮಾಡಿ ಮತ್ತು 3 ಚೈನ್ ಹಾಕಿ ಈ ಥರ ಪ್ಯಾಟ್ರನ್ನು ಸ್ಟಾರ್ಟ್ ಮಾಡಿ. ಸೊ ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಇದು ನೋಡಿ ಫೈನಲ್ಲಾಗಿ ಈ ಥರ ಕಾಣುತ್ತೆ ನಿಮಗೆ. ಇದು ಆ್ಯಕ್ಚುಲಿ ಪಿಂಕ್ ಮೇಲೆ ಇಟ್ಕೊಂಡ್ರೆ ನಿಮಗೆ ಕಾಣಲ್ಲ ಅಂತ ಹೇಳಿ ನಾನು ಬ್ಲ್ಯಾಕ್ ಮೇಲೆ ಇಟ್ಕೊಂಡೆ. ಸೊ ಈ ಥರ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಬೇಬಿ ಕುಚ್ಚು ಥರ ಸಿಂಗಲ್ ಒಂದೊಂದು ಕುಚ್ಚು ಶಾರ್ಟಾಗಿ ಕಟ್ಟಿದ್ದೀನಿ. 240 ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ. ಸೊ ಈ ಥರ ಬರುತ್ತೆ. ತುಂಬ ಕ್ಯೂಟಾಗಿದೆ ಡಿಸೈನು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೂ ಇಷ್ಟ ಆಗಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಡೋ ಮೆಥಡು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. 1 ಸ್ಟೆಪ್ ಡಿಸೈನ್ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ, ಬೇಗನೂ ಆಗುತ್ತೆ ಇದು. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದಾನೋ ಒಂದು ನೀವು ಕೇಳಿರೋ ಡಿಸೈನ್ ಒಂದು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.